ಯಪ್ಪ ಬಂದ 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 ಶಂತಮ್ಮಣ್ಣ ಹುಡ್ಕೋಸಿ ಚಡ್ಡಿನ ಹಾಕೊಂಡು. ಕಾಫಿ ಚೀಲ ಅಂದಿದ್ದು, ಕಾಫಿ ಇಲ್ಲ. ಸುರಿ ಇಲ್ಲ, ಕಪ್ಪೆ ಇಲ್ಲ. ಕಾಫಿ ಚೀಲ ಅಂದಿದ್ದು ಕಪ್ಪೆ ಅನ್ಕೊಂಡ್ಬಿಟ್ಟಿದ್ದೇನೆ. ಪುಟ್ಟಣ ಎಲ್ಲಿದ್ಯಾ? ಅಯ್ಯೋ ಹಿಂಗ್ ಕೂತಿದ್ಯಾ ಕುಸೆ? ಬಾಗ್ಲಾಕಂತೀಯ? ಮಕ್ಳಿಗೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪಪ್ಪಿ ಫಿಲ್ಮ್ ಹಾಕೊಟ್ಟಿದ್ದೆ. ಯಾಕಂದ್ರೆ ನಾನು ಒಂದ್ಸರಿ ನೋಡಿದ್ದೆ, ಇದು ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಬಟ್ ಅವಳಿಗೂ ನೋಡ್ತಾ ನೋಡ್ತಾ ಬೇಜಾರಾಗಿ ಹೋಗೋದು, ಕರ್ಟನ್ ಮರೆಯಲ್ಲೇ ಅಳೋದು ಬರೋದು ಮಾಡ್ತಾ ಇತ್ತು. ನನಗೆ ಗೊತ್ತಾಗ್ಲಿಲ್ಲ. ಲಾಸ್ಟಿಗೆ ವಿಡಿಯೋ ಮಾಡೋ ಟೈಮಿಗೆ ಅವಳ ಅಮ್ಮ ವಿಡಿಯೋ ಮಾಡ್ತಿದ್ದಾಳೆ ಅಂತ ಗೊತ್ತಾಯ್ತು. ಹಾಗಾಗಿ ಕಣ್ಣೀರೆಲ್ಲ ತೋರಿಸ್ಕೊಳ್ತಾ ಇರಲಿಲ್ಲ. ಜೀರಿಗೆ ನೀರು ಮತ್ತು ಈಗ ಬೆಳಗಿನ ಟೈಮು ಜೀರಿಗೆ ನೀರು ಕುಡಿಯೋ ಅಭ್ಯಾಸ ಇಟ್ಕೊಂಡಿದ್ದೀವಿ. ಅಂದರೆ ಜೀರಿಗೆ ಮತ್ತು ಶುಂಠಿ ಹಾಕ್ಬಿಟ್ಟು 1.5 ಲೋಟ ನೀರಾಗುವಷ್ಟು ಕುದಿಯೋಕೆ ಬಿಡೋದು. ಆನಂತರ ಆಫ್ ಮಾಡಿಕೊಂಡು ಕುಡಿಯೋದು. ಇದರಿಂದ ತುಂಬ ಒಳ್ಳೆಯದು. ಎಡಿಟ್ ಡಯಟ್ ಮಾಡೋರ್ಗೂ ಒಳ್ಳೆಯದು, ಮತ್ತು ಡೈಜೆಷನ್ ಚೆನ್ನಾಗಾಗುತ್ತೆ, ಮತ್ತು ಸ್ಕಿನ್ನಿಗೆ ಒಳ್ಳೆಯದು. ಗ್ರೀನ್ ಟೀ ಬೇಕಾದರೆ ಕುಡ್ಕೊಬೋದು. ನಾನು ಒಂದೊಂದು ಸರಿ ಗ್ರೀನ್ ಟೀ ಕುಡಿತೀನಿ. ನಮ್ಮ ಮನೆಯವ್ರು ಜೀರಾ ವಾಟರ್ ಕುಡಿತಾರೆ. ಇವಾಗ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟಾಗಿ ಎದ್ದೇಳಕ್ಕೆ ಕಲ್ತಿದ್ದೀನಿ. ಯಾಕಂದರೆ 5:30ಗೆ ಎದ್ದೇಳ್ತಿದ್ದೆ. ಬಟ್ ಬೇಡ ಅಂತ ಅನ್ನಿಸ್ತು. ಯಾಕಂದರೆ ಸ್ವಲ್ಪ ರಾತ್ರಿ ಮಲಗೋದು ಕೂಡ ಲೇಟ್ ಇತ್ತು, ಬೆಳಗ್ಗೆ ಬೇಗ ಎದ್ದೇಳ್ತಾ ಇದ್ದೆ. ಹೇಗಿದ್ದರೂ ವಾಕಕ್ಕೆ ಹೋಗೋಕ್ಕಾಗಲ್ಲ. ಸೊ ಮನೆ ಅಡುಗೆ ತಿಂಡಿ ಮಾಡೋದೇ ಆಗ್ಬಿಡುತ್ತೆ. ಹಂಗಾಗಿ ಮತ್ತು ಮಧ್ಯಾಹ್ನ ಮಲಗೋದಿದ್ರೆ ಪರವಾಗಿಲ್ಲ, ಅದು ಅಭ್ಯಾಸ ಇಲ್ಲ ನನಗೆ. ಸೊ ಹಾಗಾಗಿ ಒಂದು ಇದು 6:30 ಎದ್ದೇಳಕ್ಕೆ ಕಲ್ತಿದ್ದೀನಿ. ಇವತ್ತು ರೊಟ್ಟಿ ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಅದು ತುಂಬ ಇಷ್ಟ, ಕ್ಯಾಪ್ಸಿಕಮ್ ಪಲ್ಯ ಮತ್ತು ಚಪಾತಿ. ನೀವು ಕ್ಯಾಪ್ಸಿಕಮ್ ಪಲ್ಯ ಮಾಡ್ತೀರಾ ತಿಳಿಸಿ. ಹಾಗೆಯೇ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೇಳ್ಕೊಡಿಲ್ಲ, ನಾನು ಮಾಡೋದನ್ನ ತೋರಿಸ್ತೀನಿ. ಮಕ್ಕಳು ರಾತ್ರಿ ನನ್ನ ಮಗನಿಗೆ ಇದೇ ಬಾಲ ಆಗ್ಬಿಟ್ಟಿದೆ. ಎಷ್ಟು ಬೆಳಗ್ಗೆ ದಿನಕ್ಕೊಂದು 100 ಸರಿ ಹಿಂಗೆ ಕ್ಲೀನ್ ಮಾಡೋದು. ಹಿಂಗೆ ಕ್ಲೀನ್ ಮಾಡೋಕ್ಕೋಗಲ್ಲ. ಬೆಳಗ್ಗೆ ಈಗ ಒಂದು ಸರಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನು ದಿನ 150 ಸರಿ ಬಾಲ್ ಬಿಸಾಕ್ತಾನೆ ಮತ್ತು ಅದು ಇದೇ ಆಟ ಆಗಿದೆ. ಈಗ ಒಂದು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ ಹಾಕ್ಕೊಳ್ತೀನಿ. ಇಲ್ಲಿ ಇವತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡೋದ್ರಿಂದ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮು ಮತ್ತು ಸಾಂಬಾರು ಸೊಪ್ಪು ಮತ್ತು ಆಲೂಗಡ್ಡೆ. ಈಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಗ ಆಗಿಬಿಡುತ್ತೆ ಬಿಡೋದು. ಹಾಗೆ ಇದಕ್ಕೆ ಸ್ವಲ್ಪ ಕಡಲೆಬೇಳೆ, ಅದು ಸ್ವಲ್ಪ ಕಪ್ಪಾಗಿ ಚಟಪಟ ಆದಮೇಲೆ ಇದು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು, ಆಮೇಲೆ ಕ್ಯಾಪ್ಸಿಕಮ್ಮು 4 ತಗೊಂಡಿದ್ದೀನಿ. ಮತ್ತು ಈರುಳ್ಳಿ 1, ಟೊಮೊಟೊ 1 ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಬೇಕು. ಮತ್ತು ತುಂಬ ಈಸಿ ಮಾಡೋದು. ಉಪ್ಪು ಹಾಕಿ ಮಾಡೋಂಗಿಲ್ಲ. ಹಂಗೆ ಮಾಡಿದರೆ ಬೇಗನೂ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ ಕ್ಯಾಪ್ಸಿಕಮ್ಮೇ ಅಷ್ಟು ಟೇಸ್ಟ್ ಇರುತ್ತೆ. ಇವಾಗ ಇದಕ್ಕೆ ಆಲೂಗಡ್ಡೆ, ನನಗೆ ಇಷ್ಟ ಅಂತೇಳಿ ಆಲೂಗಡ್ಡೆ ಹಾಕಲೇಬೇಕು ಅಂತ ಏನಿಲ್ಲ. ಕ್ಯಾಪ್ಸಿಕಮ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಈರುಳ್ಳಿ, ಟೊಮೊಟೊ ಒಗ್ಗರಣೆ ಕೊಟ್ಬಿಟ್ಟು ಖಾರ ಪುಡಿ, ಉಪ್ಪು ಹಾಕ್ಬಿಡಿ. ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ. ನಾನು ಚಪಾತಿಗೆ ಸಾಧಾರಣ 95% ಇದೇ ಮಾಡೋದು. ಸ್ವಲ್ಪ ತೆಳು ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಎಲ್ಲರೂ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಹಸ್ಬೆಂಡ್ ಆಫೀಸಿಗೆ ಹೋಗಿ ನೀವು ಒಬ್ಬರೇ ಇದ್ದೀರ ಅಂದಾಗ ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಇದೆ ಹೋಗ್ಬಿಡುತ್ತೆ. ಚಿಗಿದಕ್ಕೆ ಎಷ್ಟು ಬೇಕು ಉಪ್ಪು ನಾನು ಅವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಂತರ ಖಾರದ ಪುಡಿ ನಮ್ಮ ಮನೆಗಳಿಗೆ ಅನುಗುಣ ಆಗುವಷ್ಟು, ಸ್ವಲ್ಪ ಧನಿಯಾ ಪುಡಿ, ಇಷ್ಟೇ. ಖಾರದ ಪುಡಿ, ಉಪ್ಪು, ಅರಿಶಿನ ಇಷ್ಟೇ. ಗರಂ ಮಸಾಲಾನು ಬೇಡ, ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ ಇದು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. 1 ಸ್ಪೂನು ಜಾಸ್ತಿ ಆಯ್ತು. ಆ್ಯಕ್ಚುಲಿ ಪುಟ್ ಸ್ಪೂನ್ಗೂ ಜಾಸ್ತಿ ಆಯಿತು. ಇದು ಮಿಕ್ಸ್ ಮಾಡಿ ನೀರಾಕಿಟ್ಟ ಅಂದರೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ. ಎದ್ದ ನಮ್ಮ ಮಗಳ ಓದ್ಕೊಂಡ್ರೆ ದಿನ ಟೆಸ್ಟ್ ಇಲ್ಲ ಮಗಳ ಇಲ್ಲಿ ನಿಮ್ಮ ಸ್ಕೂಲಲ್ಲಿ. ನನ್ನ ಮಗಳಿಗೆ ಹೇಳ್ಕೊಡೋ ಒಳಗೆ ಟೆಸ್ಟು ದಿನ ಸುಸ್ತಾಗೋತ್ತಲ್ಲ. ಇವಾಗ ಇದಕ್ಕೆ ನೀರು ಹಾಕೋಬೇಕು. ನೋಡಿ ಇಷ್ಟು ನೀರು ಹಾಕಿದರೆ ಜಾಸ್ತಿ ಆಗಿಬಿಡುತ್ತೆ. ನಾನು ಇದರಲ್ಲಿ ಅರ್ಧನೇ ಹಾಕೋದು. ಬಟ್ ಲಾಸ್ಟಿಗೆ ಕ್ಯಾಪ್ಸಿಕಮ್ ಇಷ್ಟೇ ಆಗೋದು, ರಸ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಅರ್ಧನೂ ಹಾಕೊಳ್ಳಿಲ್ಲ. ಕಾಫಿ ಪುಡಿಯ ಗ್ಲಾಸ್ ಅಷ್ಟು ಹಾಕೊಂಡಿದ್ದೀನಿ. ಲಾಸ್ಟಿಗೆ ಸಾಂಬಾರು ಸೊಪ್ಪು ಒಂದು ಹಾಕಿದರೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ. ಅಮ್ಮ ಮುಗಿತಾ? ಏನು ಮಗಳ? ನೆನ್ನೆ ಪುಟ್ಟಣ್ಣ ಅಮ್ಮಂಗೆ ಎದುರಿಸಿದ್ನಲ್ಲ ಬೆಳಗ್ಗೆ. ಬನ್ನಿ ಬನ್ನಿ, ಈಗ ಓದ್ಕೊ ಬನ್ನಿ. ನಾನೇ ಕಲ್ತ್ಕೊಂತಿದ್ದೆ. ಏನು ಗೊತ್ತಾಯ್ತಾ? ಏನು ಕಲ್ತ್ಕೊತಿದ್ದೀರಿ ಹೇಳಿ, ಹೇಳ್ಕೊಡ್ಲಾ? ಏನು ಮಗಳ ಜ್ಯುವೆಲ್ಲರಿ ಬರ್ಕೊಂಡಿದ್ದೀರಾ? ರೆಡಿ. ಓ ನಿಮ್ದು ಸರ್ಕ್ಯುಲೇಷನ್ ಆಫ್ ಬ್ಲಡ್ ಹಾಗೆ ಹೋಯ್ತಾ? ಮುಗಿದೇ ಹೋಯ್ತಾ? ವಿಡಿಯೋ ಕಟ್ ಮಾಡಿರ್ಲಿಲ್ಲಲ್ಲ? ಹಾಗೆ ಹೋಯ್ತು. ವಿಷಲ್ ಹಾಕ್ಸರ್ ಮುಗಿದೋಯ್ತು. ವಿಷಲ್ ಇಳಿಯಕ್ಕೆ ಇನ್ನೊಂದು 5 ನಿಮಿಷ ಬೇಕೇನ? ಅಷ್ಟೇ. ವಿಡಿಯೋ ಮಾಡ್ತಿದ್ರಿ ಇಷ್ಟ ತನಕ.
ಯಪ್ಪ ಬಂದ 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 ಶಣ್ ತಮ್ಮಣ್ಣ ಹುಡ್ಕೋಸಿ ಚಡ್ಡಿನ ಹಾಕೊಂಡು ಹೋಗೋಣ ಹೋಗಲ್ಲಿ ಟಿ ವಿ ಆನ್ ಮಾಡಿ ಹೋಗು ಹಾಕ್ಕೊಡ್ತೀನಿ ಇಲ್ಲಿ ಟಿ ವಿ ನೀನು ಒಂದು ಏನು ಎಷ್ಟು ಗೋಳು ಆಡಿಸ್ತೀಯ ಅಪ್ಪಾಜಿ ನೀನು ಅಲ್ಲ ಆನ್ ಮಾಡ್ಬೇಕು ಟಿ ವಿನ ಹೋಗಿ ಟಿ ವಿ ಆನ್ ಮಾಡ್ಬೋ ಹೋಗು ಬಾ ಚಪಾತಿ ತಿನ್ಬಾ ಆಮೇಲೆ ಹಾಕ್ಕೊಡ್ತೀನಿ ಟಿ ವಿನ ನೋ 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 ಹೋಗಿ ಇಲ್ಲ ಬೈಲಿ ಚಪಾತಿ ತಿನ್ಬಾ ಪಲ್ಯ ಬಿಸಿ ಬಿಸಿ ಕ್ಯಾಪ್ಸಿಕಮ್ ಪಲ್ಯ ರೆಡಿ. ನಾನು ಹಾಕಿದ್ದೆ ನೋಡಿ ನೀರೆಷ್ಟು, ಅದ್ರ ನೀರೆಷ್ಟು ಬಿಟ್ಟಿದೆ ಅಂತ. ಇದು ಎಷ್ಟು ನೀರು ತೆಳುವಾದರೆ ತಿನ್ನೋಕೆ ಇಷ್ಟ ಇಲ್ಲ ಅಂದವರು ಇದಕ್ಕೆ ಹೆಸರು ಕಾಳು ಹಾಕೊಬೋದು. ಹೆಸರು ಬೇಳೆ ಹಾಕಿದರೆ ಸ್ವಲ್ಪ ಗಟ್ಟಿ ಬರುತ್ತೆ. ನಂಗೆ ಆ ಫ್ಲೇವರ್ ಇಷ್ಟ ಇಲ್ಲ, ಇಷ್ಟ ಬಟ್ ಇದಕ್ಕೆ ಅಷ್ಟು ಇಷ್ಟ ಇಲ್ಲ. ಇದ್ರ ಟೇಸ್ಟೇ ಹೋಗ್ಬಿಡುತ್ತೆ. ಲಾಸ್ಟಿಗೆ ಇದಕ್ಕೆ ಸಾಂಬಾರು ಸೊಪ್ಪು ಹಾಕ್ಬೇಡ. ಬಿಸಿ ಚಪಾತಿ. ನನ್ನ ಮಗಳು ಸ್ನ್ಯಾಕ್ಸ್ ಬಾಕ್ಸ್ ರೆಡಿ. ಯಾವಾಗಲೂ ಮ್ಯಾಂಗೋ ತುಂಬ್ತಾ ಇದ್ದೆ, ಬನಾನಾ ತುಂಬ್ತಾ ಇದ್ದೆ, ಒಂದೊಂದು ಸರಿ ಇದೇ ತುಂಬ್ತೀನಿ ಈ ಥರ ಸ್ನ್ಯಾಕ್ಸ್. ನಮ್ಮನೇಲಿ ನಮ್ಮ ಶಾಯಬ್ರಿಗೆ ಫಸ್ಟ್ ತಿಂಡಿ ಆಗಿಬಿಡ್ಬೇಕು. ತಿಂಡಿ ತಿಂದು ನನಗೆ ಸ್ವಲ್ಪ ಹೆಲ್ಪ್ ಮಾಡು ಆಯಿತಾ? ಹಾಂ, ಬಟ್ಟೆ ವಾಶ್ ಮಾಡಿಕೊಡ್ತೀನಿ, ತೆಗ್ದಲ್ಲಿ ಒಣಗಾಕ್ಬೇಕು. ಹಾಂ ಮಾಡುತ್ತೆ ಅಂದರೆ ತಕ್ಕೊಡುತ್ತೆ. ಬಟ್ಟೆ ತೆಗೆಯೋದು ವಾಷಿಂಗ್ ಮಿಷಿನಿಂದ ಲ್ಯಾಂಡ್ರಿ ಬ್ಯಾಗಿಗೆ ಬಟ್ಟೆಗಳೆಲ್ಲ ಹಾಕುತ್ತೆ, ತಗೊಬಂದು ಅಲ್ಲಿ ವಾಶ್ಗೆ ಒಣಗಾಕಕ್ಕೆ ಕೊಡುತ್ತೆ. ಟೇಸ್ಟ್ ನೋಡಿ ಚೆನ್ನಾಗಿದೆ. ಕ್ಯಾಪ್ಸಿಕಮ್ ಪಲ್ಯ ಯಾವತ್ತೂ ಚೆನ್ನಾಗಿರುತ್ತೆ. ಹಾಂ, ಅದು ನಾವು ಹೆಂಗೆ ಮಾಡಿದ್ರು ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ. ನೀವು ಅದು ಬೇಯುತ್ತೆ, ಆದರೆ ಒಂದೆರಡು ಬಿಸಿಲು ಹಾಕ್ಸ್ಬೇಕು, ಚೆನ್ನಾಗಿರುತ್ತೆ. ಅದ್ರ ರಸ ಬಿಡಬೇಕಲ್ಲ, ಹಾಗಾಗಿ. ಮಧ್ಯಾಹ್ನ ಊಟಕ್ಕೆ ಓಟ್ಸ್ ಬೆಳಗ್ಗೆ ಮಾಡಿದ್ದನ್ನು ಮಧ್ಯಾಹ್ನಕ್ಕೆ ತಿಂತಾ ಇದ್ವಿ. ನನ್ನ ಮಗನಿಗೆ ತುಂಬ ಇಷ್ಟ ಆಗೋಗ್ಬಿಟ್ಟಿದೆ ಅದು. ಕಿವಿಲ್ ಮುಳುಗೋಗ್ಬಿಟ್ಟೆ, ಅವನಿಗೆ ಇಷ್ಟ ಇದೆ. ವಾ, ಎಷ್ಟು ಚೆನ್ನಾಗಿ ತುಂಬುತ್ತೀನಂತವರು. ಹಾಂ, ಓಯ್ಯೋ ಯೋ 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 ಹಾಂ, ಇಟ್ಕ ನೀನು ನಾನು ಹಾಕ್ತೀನಿ ಅಂತ. ಹಾಂ, ಅದು ಯಾರ್ದು? ಅಕ್ಕಂದ. ಅಕ್ಕಂದಲ್ಲಿ ಇದೇನಿದು? ಟವಲ್. ವೆರಿ ಗುಡ್. ಅದು ಯಾರ್ದು? ಪಾಪುದು. ಯಾರು ನಮ್ಮಲ್ಲಿ ಪಾಪು? ಖುಷ್ದಿದು. ಯಾರ್ದು ಹೇಳಿದು? ಖುಷ್. ಅಯ್ಯೋ, ಹಾಂ, ಇನ್ನೇ ಇದೆ. ಅದು ಯಾರ್ದು? ಇದು ಯಾರ್ದು? ಟುವಲ್ಲು. ಹಾಂ, ಇಲ್ಲ ಕಲ್ತ್ಕೊಬಿಡ್ತಾರೆ ಟುವಲ್. ಓ, ವಾಷಿಂಗ್ ಮಿಷಿನ್ಗೆ ಹೋಗಿ ಕೂತ್ಕೊಬಿಡ್ತಾನೆ. ಅಲ್ಲಾಕು ಇಲ್ಲಿ. ಹಾಂ, ರೆಡಿ. ಹಾಂ, ತಗೋ ಮತ್ತೆ. ಹಾಂ, ಇದು ಯಾರ್ದು? ಅಕ್ಕ. ಅದು ವೆರಿ ಗುಡ್. ಅವ್ರ ಅಪ್ಪಾಜಿ ಕರಿಯಕ್ಕೆ ಹೋಗಿದ್ದಾನೆ. ಅವ್ರ ಅಪ್ಪಾಜಿ ಶರ್ಟ್ ನೋಡ್ಬಿಟ್ಟ. ಹಾಗೆ ಆ ಒಂದು ಫಿಲ್ಮ್ ಮುಗಿಸಿ ಈ ಫಿಲ್ಮ್ ನೋಡ್ತಾ ಇದ್ದು. ಅದಿತಿ ಪ್ರಭುದೇವ ಅವ್ರದ್ದು ಒಂದು ಫಿಲ್ಮ್ ನಾನು ನೋಡಿರಲಿಲ್ಲ, ಹಾಗಾಗಿ ಕೂತ್ಕೊಂಡೆ. ಅಷ್ಟೊಳಗೆ ಬೇರೆ ಕೆಲಸ ಸ್ಟಾರ್ಟ್ ಆಯ್ತು. ಈಗ ನೋಡಬೇಕು. ಓಲ್ಡ್ ಮಂಕ್ ನೋಡ್ತಾ ಇದ್ದೀನಿ. ಬಟ್ಟೆ ಎಲ್ಲ ಒಣಗಾಕಿ ನನ್ನ ಮಗ ಆ ಬ್ಯಾಗಲ್ಲಿ ಒಂದು ಆಟ ಸಾಮಾನು, ಕೋಮು ಎಲ್ಲ ತುಂಬ್ಕೊಂಡು ಓಡಾಡ್ತಾ ಇದ್ದಾನಪ್ಪ. ಏನಾದ್ರು ಕಲ್ದೋದ ಹುಡುಕ್ಬೇಕು. ಹಂಗೆ ಬಿಸಾಕ್ಬಾರ್ದು ಕೂಸೆ. ನಿನ್ನ ಮನೆ ನೋಡಿ ಯಾರೋತಾನೆ. ಹಾಂ, ಸುರಿತಾನೆ. ಅಷ್ಟು ತಾಳ್ಮೇಲೆ ನೀವು ನನ್ನಂಗೆ. ಕಾಫಿ ಚೀಲ ರಜ್ಜೆ ಸುರಿದ್ದು ನೋಡಿ, ಏನು ಪ್ಲಾಸ್ಟಿಕ್ ಸಿಕ್ಕಿದ್ರೆ ಕಾಫಿ ಚೀಲ ಸುರಿದಂಗೆ ಸುರಿತೈತೆ. ಹಾಂ, ಕಪ್ಪೆ ಇಲ್ವಾ? ಹಾಂ, ಕಾಫಿ ಚೀಲ ಅಂದಿದ್ದು, ಕಾಫಿ ಇಲ್ಲ. ಹಾಂ, ಸುರಿ ಇಲ್ಲ, ಕಪ್ಪೆ ಇಲ್ಲ. ಕಾಫಿ ಚೀಲ ಅಂತ ಕಪ್ಪೆ ಅನ್ಕೊಂಡ್ಬಿಟ್ಟಿದ್ದಾನೆ. ಕಪ್ಪೆ ಇಲ್ಲ ಮಗನೆ. ಏ ಕಲ್ಲ, ಏನು ಮಾಡ್ತಿದ್ಯಾ? ನನ್ನ ಮಗನ ಆಟ ನೋಡಿ ಇಲ್ಲಿ. ಪುಟ್ಟಣ ಎಲ್ಲಿದ್ಯಾ? ಅಯ್ಯೋ, ಹಿಂಗ್ ಕೂತಿದ್ಯಾ ಕುಸೆ? ಹಂಗೆಲ್ಲ ಮಾಡಬಾರ್ದು ಮಗನೇ, ಹಾಗೆಲ್ಲ ಮಾಡಬಾರ್ದು. ಎಷ್ಟು ಚೆನ್ನಾಗಿ ಹೋಗಿ ಕೂತ್ಕೊಂಡಿದೆ ಅಲ್ಲಿ. ಎಲ್ಲ ಮುಟ್ಟಣ. ಅಯ್ಯೋ, ಹಂಗೆಲ್ಲ ಹೋಗ್ಬಾರ್ದು ಮಗನೇ, ಉಸಿರು ಕೊಟ್ಬಿಡುತ್ತೆ. ಹೋಗ್ಬಾರ್ದು ಹಂಗೆ, ನಾವು ಇಲ್ದಿದ್ದಾಗ ಗೊತ್ತಾಗಲ್ಲ. ಬಾಗ್ಲಾಕಂತೀಯಾ? ಹಾಕು. ನನ್ನ ಮಗ ಎಲ್ಲಿ ನೋಡಿ, ಇಲ್ಲೇ ಎರಡೆ ಯಾವ ಥರ ಬಿದ್ದಾನೆ. ಈಗ ಜ್ಯೂಸ್ ಆಗ್ಬಿಡ್ಬೇಕು. ಮಿಸ್ಸಾಗಿ ಒಂಚೂರು ಜ್ಯೂಸ್ ಬೇಕಾ ಅನ್ನಂಗಿಲ್ಲ. ಎಸ್, ವೆರಿ ಗುಡ್. ಹಾಕ್ಕೊಡ್ತೀನಿ ನೋಡು. ನಾನು ಹಾಕಿ
ಆನೇನಕ್ಕೂ ಬರಲ್ಲ ಹಾಯಾಕಿ ಅಂತಾನೆ. ಹಾಕೊಡ್ತೀನಿ. ಚೆನ್ನಾಗಿದೆ ಜ್ಯೂಸ್. ಹೇಗಿದೆ ಜ್ಯೂಸು? ಹಂಗೆ ಜಿಜ್ಜು ಬಿಡ್ತೀನಿ. ನಿನಗೇನು ಮಾನ ಮರ್ಯಾದೆ ಚಲ್ಲ ಕುಲ ಏನು ಇಲ್ವಾ? ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದೆ. ಇವಾಗ ತರಕಾರಿ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ಕಾಳುಗಳನ್ನ ನೆನೆ ಹಾಕಿದ್ದೆ. ಕಾಳುಗಳು ನೆನೆ ಹಾಕಿ ಮೊಳಕೆ ಕಡಿಸಿ ಈ ಥರ ಇಟ್ಕೊಂಡಿರ್ತೀನಿ. ಬಟ್ ಆವಾಗಲೇ ಮಾಡಬೇಕಾಗಿತ್ತು, ನೆನೆ ಮೊನ್ನೆ ಮಾಡೋಣ ಅನ್ನೋದ್ರೊಳಗೆ ಟೈಮೇ ಆಗಲಿಲ್ಲ. ಇದರಲ್ಲಿ ಎಲ್ಲ ಥರದ್ದು ಕಾಳಿದೆ. ಇದು ಆ್ಯಕ್ಚುಲಿ ಹೆಲ್ತಿಗೆ ಒಳ್ಳೆಯದು. ಹಾಗೆ ಹೆಸರು ಕಾಳು, ಹುಳ್ಳಿಕಾಳು ಎಲ್ಲ ಇದೆ. ಮೊಳಕೆ ಕಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ಎಷ್ಟು ಬೇಕೋ ಅಷ್ಟಷ್ಟು ತಗೊಂಡು ಪಲ್ಯ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ತರಕಾರಿ ಹಾಕಿ ಕ್ಯಾಪ್ಸಿಕಮ್ ಹಾಕಿ ಮಾಡಿದರೆ ಇದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸೀಮೆ ಬದನೆಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಗೆಡ್ಡೆಕೋಸು ಅರ್ಧ ತೊಗೊಂಡಿದ್ದೀನಿ. ಮತ್ತು ಕ್ಯಾಬೇಜ್ 3 ಥರದ್ದು ತರಕಾರಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಅರ್ಧ ತೊಗೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಬೀಟ್ರೂಟ್ ಏನು ತರಕಾರಿ ಇರುತ್ತೆ ಅದು ಇದು ಅಂತಲ್ಲ. ಬ್ರೋಕ್ಲಿ ಇದ್ರೆ ಬ್ರೋಕ್ಲಿ ಹಾಕ್ತೀನಿ, ಬೀಟ್ರೂಟ್ ಇದ್ರೆ ಬೀಟ್ರೂಟ್ ಹಾಕ್ತೀನಿ, ಎಲ್ಲ ಹಾಕ್ಕೊಳ್ತೀನಿ. ಎಲ್ಲ ಇಷ್ಟು ಅಂದ್ರೂ ಇಷ್ಟ ಆಗುತ್ತೆ. ಕಾಳೆಲ್ಲ ಸೇರಿಸಿ ಕಟ್ ಮಾಡಿರೋಲ್ಲ ತರಕಾರಿ ಹಾಕೊಂಡು ಇದಕ್ಕೆ ತೊಳ್ಕೋಬೇಕು. ಮೊಳಕೆ ಕಟ್ಸಿರೋ ಕಾಳುಗಡೆ ಎಲ್ಲ ಮಿಕ್ಸಲ್ಲಿ ಹಾಕಿರ್ತೀನಿ. ನಮ್ಮ ಮನೆಯವರಿದ್ರೆ ಒಂದು 2-3 ದಿನ ಹಾಕ್ತೀನಿ. ಇದರಲ್ಲಿ ಈಗ ವಾಶ್ ಮಾಡ್ಕೊಂಡು ಬರ್ತೀನಿ. ಈಗ ಸ್ಟೀಮ್ ಮಾಡ್ಕೊಂಡ್ಬಿಡೋಣ. ಸ್ಟೀಮ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊತೀನಿ. ಇದು ಇಡ್ಲಿ ಪಾತ್ರೆ, ಮೊದಲೇದು ಹಳೆಯ ಇಡ್ಲಿ ಪಾತ್ರೆ. ಅದಕ್ಕೆ ಇವಾಗ ಒಂದು ಪ್ಲೇಟ್ ಇಡ್ತಾ ಇದ್ದೀನಿ. ಈ ಥರ ಬೇಕಾದರೂ ಇಡ್ಬೋದು, ಈ ಥರದ್ದಿದ್ರೂ ಇಡ್ಬೋದು, ಈ ಥರದ್ದು ಇಡ್ಬೋದು. ನಾನು ಯಾಕೆ ಇದು ಇಟ್ಟಿದ್ದೀನಿ ಅಂದರೆ ಎಲ್ಲ ತರಕಾರಿ ಹಾಕಿದಾಗ ಅದ್ರಲ್ಲಿ ಸ್ಟೀಮ್ ಬಂದಾಗ ರಸ ಉಳಿಯುತ್ತೆ. ಆ ರಸ ವೇಸ್ಟ್ ಆಗಬಾರ್ದು, ಆ ರಸನ ಯೂಸ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಯಾಕಂದರೆ ರಸ ಹೋಗ್ಬಿಟ್ರೆ ಅದೇ ನೀರುಳಕ್ಕಾದರೆ ಕಷ್ಟ ಆಗುತ್ತೆ. ನನಗೆ ರಸನೂ ಬೇಕು ಸ್ವಲ್ಪ. ಹಾಗಾಗಿ ಕಾಳು ತರಕಾರಿ ಎಲ್ಲ ಒಟ್ಟಿಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದು ಮಾಡೋಕೆ ಇಡ್ತೇನೆ, ಮುಚ್ಚಿಬಿಡ್ತೇನೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಮುಚ್ಚಿಬಿಡ್ತೀನಿ. ಇವಾಗ ಮುಚ್ಚಿಡ್ತಾ ಇದ್ದೀನಿ. ಒಂದು 10-15 ನಿಮಿಷ ಸಾಕು, ತರಕಾರಿ ಬೆಂದುಬಿಡುತ್ತೆ. ಸ್ಟೀಮ್ ರೆಡಿ ಆಗಿದೆ. ಸ್ಟೀಮ್ ತರಕಾರಿ ಎಷ್ಟಿದ್ದಿದೆ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಈಗ ಕೆಳಗಡೆ ರಸ ಇರುತ್ತೆ. ಸೊ ಆ ರಸ ಒಂಥರ ಸೂಪ್ ಮಾಡ್ಕೊ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಮೊಟ್ಟೆ ಹಾಕೋ ಕುಡಿದ್ರೂ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಹಾಕೋಣ. ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಅದು ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ ಚೆನ್ನಾಗಿರುತ್ತೆ. ಓಕೆನಾ? ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಕೊಬ್ಬರಿ ಎಣ್ಣೆ ಘಮ ಅಂತ ಇದೆ. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಚಟಪಟ. ಇವಾಗ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಟೊಮೊಟೊ. ತುಂಬ ಏನು ಫ್ರೈ ಮಾಡೋಕ್ಕೋಗಲ್ಲ ನಾನು. ಇಷ್ಟೊತ್ತು ವೀಡಿಯೋ ಮಾಡ್ತಾಯಿದ್ದೆ, ಸ್ಯಾರಿ ವೀಡಿಯೋಸು. ಈಗ ನನ್ನ ಮಗಳಿಗೆ ಕರ್ಕೊಬರೋ ಟೈಮ್ ಆಯಿತು. ಈಗ ಹೋಗಿ ಕರ್ಕೊಂಬಿಟ್ಟು ಬರಬೇಕು. ಪಾಪ ನನ್ನ ಮಗ ಮಲಗಿದ್ದ ನೋಡಿ. ಇಷ್ಟೆಲ್ಲ ಹರಕ ಕೂತ್ಕೊಂಡಿದ್ದೀನಿ. ನನ್ನ ಮಗ ಮಲಗಿತ್ತು. ಕರೆಕ್ಟ್ ಟೈಮಿಗೆ ಈಗ ಎದ್ಬಿಡ್ತಾನೆ. ಮಗಳು ಕರ್ಕೊಬರೋ ಟೈಮಿಗೆ ನನ್ನ ಮಗ. ಈಗ ಮನೆ ಹೆಂಗಾಗಿದೆ ಗೊತ್ತಾ ನೋಡಿ, ತೋರಿಸ್ತೀನಿ. ನಾವು ಸ್ಯಾರಿ ವೀಡಿಯೋ ಮಾಡುವಾಗ ಬರೀ ನಾವು ಅಷ್ಟೇ ಸ್ಯಾರಿ ಅಷ್ಟೇ ಕಾಣಿಸ್ತಾ ಇರ್ತೀವಿ. ಬಟ್ ಈಗ ಸ್ಯಾರಿ ವೀಡಿಯೋ ಮಾಡುವಾಗ ಮನೆ ಯಾವ ಥರ ಆಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಒಬ್ಬಳೇ ಇದ್ದರೆ ಹೇಗೋ ಕೆಲಸ ಮಾಡ್ಕೊಳ್ತೀನಿ. ನಮ್ಮ ಮನೆಯವ್ರು ಇದ್ದರೆ ನಂಗೆ ಅರ್ಧ ಟೆನ್ಷನ್ ಅಲ್ಲ, ಕೆಲಸಗಳೇ ಆಗಲ್ಲ. ಇದೆಲ್ಲ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಇದರ ಆರೆಂಜ್ ಸ್ಯಾರಿ ಅದು. ಹಾಗೆ ಇದು ಮಡ್ಲಕ್ಕಿ ಬ್ಯಾಗು ಈ ಥರ ಡಿಫ್ರೆಂಟಾಗಿ ಬಂದಿದೆ ಈ ಸರಿ. ಹ್ಯಾಂಡೆಲ್ಲ ಈ ಥರ ಹೊಸ ಸ್ಯಾರಿ ಸ್ಟಾಕ್ಸ್ ಬಂದಿದೆ. ಇದೆಲ್ಲ ವೀಡಿಯೋ ಮಾಡಿದ್ದೀನಿ. ಇದು ವೀಡಿಯೋ ಮಾಡಿದ್ದೀನಿ. ಇದ್ರಲ್ಲಿ ಕೆಲವೊಂದು ಮಾಡಿದ್ದೀನಿ, ಕೆಲವೊಂದು ಮಾಡಿಲ್ಲ. ಇದು ಕೂಡ ವೀಡಿಯೋ ಮಾಡಬೇಕು. ನೀವು ನೋಡೋಂಗಿಲ್ಲ, ಈ ಥರ ಆಗೋಗ್ಬಿಡುತ್ತೆ. ಈ ಜಿಂಗ್ ತೋರ್ಸಂಗೆ ಇಲ್ಲ, ಹಂಗಾಗ್ಬಿಡುತ್ತೆ. ಹಾಗಂತ ತುಂಬ ಜನ ಕೇಳ್ತಾ ಇದ್ರಿ ನನಗೆ, ಇವೆಲ್ಲ ಇದು ಓಡಾಡೋಕ್ಕೆ ಜಾಗ ಇಲ್ಲ, ಇವೆಲ್ಲ ಇದು ತುಂಬ ಜನ ಕೇಳ್ತಾ ಇದ್ರಿ. ಬಟ್ ಇದು ದೊಡ್ಡ ಸೈಜ್ ಆಗಿರೋದ್ರಿಂದ ಇದ್ರ ಪ್ರೈಸ್ ಬಂದು 2,500 ಆಗುತ್ತೆ. ಸೊ ನಾನು ಇದು ವಿಡಿಯೋ ಮಾಡಿದ್ದೆ. ಬಟ್ ಕೆಲವರಿಗೆ ಇದು ಬೇಕು ಅಂತ ಅನ್ನಿಸ್ತು. ಬಟ್ ಏನಾದರೂ ಪ್ರೈಸ್ ಜಾಸ್ತಿ ಆಯಿತು ಅಂದರು. ಬಟ್ ಹಾಗಾಗಿ ಏನಂದರೆ ಸ್ಮಾಲ್ ಸೈಜಲ್ಲಿ ಸಿಗುತ್ತೆ. ಅದೆಲ್ಲ ಒಂದು 200 ರುಪೀಸು, 250 ಅಥವಾ 180 ರುಪೀಸಲ್ಲಿ ಸಿಗುತ್ತೆ. ಬೇಕು ಅಂದರೆ ಕೂಡ ತರಿಸ್ಕೊಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಜಾವೆ ಅಲಂಕಾರಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೋಡ್ಬೋದು. ಈ ಸ್ಮಾಲ್ ಸೈಜ್ ಕಾರಿಗೆ ಬೇಕಾದರೂ ಹಾಕೊಬೋದು, ಅಥವಾ ಮನೆ ಬಾಗಿಲಿಗೆ ಮೇನ್ ಡೋರಿಗೆ ಹಾಕೊಬೋದು, ಅಥವಾ ಈ ಥರ ಫ್ರಿಜ್ಜಿಗೆ ಈ ಥರ ಹಾಕ್ಬೋದು. ನಾನು ಇದೊಂದು ತೊಗೊಂಡಿದ್ದೀನಿ ನೋಡಿ, ಚೆನ್ನಾಗಿದೆ ಅಲ್ಲ. ಇದನ್ನು ಕೂಡ ಇದೆ. ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇಂಟ್ರೆಸ್ಟ್ ಇದ್ದವರು ತೊಗೊಬೋದು.
ನೀನೆಲ್ಲಿ ಎದ್ದೋಗ್ತಾ ಇದೀಯ ಮಗಳು? ಮಕ್ಳಿಗೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪಪ್ಪಿ ಫಿಲ್ಮ್ ಹಾಕೊಟ್ಟಿದ್ದೆ. ಯಾಕಂದರೆ ನಾನು ಒಂದ್ಸರಿ ನೋಡಿದ್ದೆ, ಇದು ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ಮಕ್ಳದು ಒಂಥರ ಚೆನ್ನಾಗಿದೆ ನೋಡ್ತಾ ನೋಡ್ತಾ. ಹಾಗೆ ನೋಡೋಣ ನನ್ನ ಮಗಳಿಗೆ ಹಾಕ್ಕೊಡೋಣ, ಅವಳಿಗೆ ಫೀಲಿಂಗ್ಸ್ ಇದೆಯಾ ಇಲ್ಲೋ ಅಂತ ಹಾಕ್ಕೊಟ್ಟೆ. ಬಟ್ ಅವಳಿಗೂ ನೋಡ್ತಾ ನೋಡ್ತಾ ಬೇಜಾರಾಗಿ ಹೋಗೋದು, ಕರ್ಟನ್ ಮರೆಯಲ್ಲೇ ಅಳೋದು ಬರೋದು ಮಾಡ್ತಾಯಿತ್ತು. ನನಗೆ ಗೊತ್ತಾಗಲಿಲ್ಲ. ಲಾಸ್ಟಿಗೆ ವೀಡಿಯೋ ಮಾಡೋ ಟೈಮಿಗೆ ಅವಳ ಅಮ್ಮ ವೀಡಿಯೋ ಮಾಡ್ತಿದ್ದಾಳೆ ಅಂತ ಗೊತ್ತಾಯಿತು. ಹಾಗಾಗಿ ಕಣ್ಣೀರೆಲ್ಲ ತೋರಿಸ್ಕೊಳ್ತಾ ಇರಲಿಲ್ಲ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.